ನೀಲಾ ಕುಕಿಂಗ್ ಚಾನೆಲ್ಗೆ ಇವತ್ತು ಚಿಕನ್ ಸಾರು ಯಾವ ರೀತಿ ಮಾಡೋದಂತ ನೋಡೋಣ. ಈ ಥರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ಈರುಳ್ಳಿ ಈ ಥರ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ಥರ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಈ ಥರ ಕಲರ್ ಚೇಂಜ್ ಆಗೋ ಥರ ನಾವು ಹುರ್ಕೊಬೇಕು. ಮಸಾಲೆನ ಯಾವ ರೀತಿ ಹುರಿತೀವೋ ಆ ರೀತಿ ಸಾರು ಟೇಸ್ಟಾಗಿ ಬರುತ್ತೆ. ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಖಾರ ತಿನ್ನೋರಾದರೆ ಇನ್ನೊಂದು ಹೆಚ್ಚು ಕೂಡ ಹಾಕ್ಕೊಬೋದು. ಒಂದು ಕೈ ಹಿಡಿ ಆಗೋಷ್ಟು ಕಡಲೆಪಪ್ಪು ಹಾಕ್ಕೊಳ್ಳಿ. ಸೋಂಪು ಸ್ವಲ್ಪ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಳ್ಳಿ. ಚಕ್ಕೆ ಲವಂಗ ಹಾಕ್ಕೊಂಡು ಸ್ವಲ್ಪ ಇಲ್ಲಿ ಕೊಬ್ಬರಿ ಹಾಕ್ಕೊಬೇಕು. ಕೊಬ್ಬರಿನ ನೀವು ಕಟ್ ಮಾಡಿ ಆದರೂ ಹಾಕ್ಕೊಬೋದು, ಇಲ್ಲ ತುರಿದು ಕೊಡು ನೀವಿಲ್ಲಿ ಹಾಕ್ಕೊಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕೊಬ್ಬರಿ ಹಾಕಿದ ತಕ್ಷಣ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು 2ರಿಂದ 3 ನಿಮಿಷ ಗಂಟ ನಾವಿಲ್ಲಿ ಮಸಾಲೆನ ಹುರ್ಕೊಬೇಕು. ನೋಡ್ತಾ ಇದ್ದೀರಾ ಯಾವ ರೀತಿ ಹುರ್ಕೊತಾ ಇದ್ದೀನಿ ಅಂತ. ಈ ರೀತಿಗೆ ಕಲರ್ ಚೇಂಜ್ ಆಗೋ ಥರ ಹುರ್ಕೊಂಡಿದ ತಕ್ಷಣ ಒಂದೇ ಒಂದು ಟೊಮೆಟೊ ಹಾಕ್ಕೊಬೇಕು. ಚಿಕ್ಕ ಸೈಜ್ ಟೊಮೆಟೊ ಇದ್ದರೆ 2 ಹಾಕ್ಕೊಳ್ಳಿ, ದೊಡ್ಡ ಸೈಜ್ ಟೊಮೆಟೊ ಇದ್ದರೆ 1 ಹಾಕ್ಕೊಳ್ಳಿ. ಟೊಮೆಟೊನ ಹಾಕಿ ಚೆನ್ನಾಗಿ ಈ ಥರ ಸಿಪ್ಪೆ ಬಿಡೋ ಗಂಟ ಫ್ರೈ ಆಗಿದ ತಕ್ಷಣ ಆರದ ಮೇಲೆ ನಾವು ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಥರ ರುಬ್ಕೊಬೇಕು. ಇವಾಗ ಚಿಕನ್ನ ಬೇಯಿಸೋದಕ್ಕೆ ಇವಾಗ ಈ ಥರ ಒಂದು ಕುಕ್ಕರ್ ಆದರೂ ತೊಗೊಬೋದು, ನೀವು ತಪ್ಪಲೆ ಆದರೂ ತೊಗೊಬೋದು. ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಚಿಕನ್ನ ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಗಂಟ ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಬೇಯಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಚಿಕನ್ಗೇನು ನೀವು ನೀರು ಹಾಕೋದು ಬೇಡ, ನೀರು ಚೆನ್ನಾಗೇ ಚಿಕನಲ್ಲೇ ಬಿಟ್ಕೊತೈತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನೋಡಿ 5 ನಿಮಿಷ ಆಗಿ ನೀರು ಯಾವ ರೀತಿ ಚಿಕನಲ್ಲಿ ಬಿಟ್ಕೊಂಡಿದೆ ಅಂತ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ತಿರುವು ಕೊಟ್ಟು ತಿರ್ಗಾ ಒಂದು 5ರಿಂದ 6 ನಿಮಿಷ ಗಂಟ ನಾವಿಲ್ಲಿ ಚಿಕನ್ನ ಚೆನ್ನಾಗಿ ಎಣ್ಣೆಲೆ ನಾವು ಬೇಯಿಸ್ಕೊಳ್ಳೋಣ. ಈ ರೀತಿ ಚಿಕನ್ ಬೇಯಿಸೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಒಳಗೆ ಸ್ಪೈಸಸ್ ಎಲ್ಲ ಕೂಡ ಚೆನ್ನಾಗಿ ಇಳಿಯುತ್ತೆ. ನೋಡಿ ಈ ರೀತಿಗೆ 5ರಿಂದ 6 ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ. ನೀರು ಯಾವ ರೀತಿ ಬಿಟ್ಟಿದೆ ಅಂತ, ನಾವು ನೀರೇ ಹಾಕಿಲ್ವಲ್ಲ. ಇವಾಗ ನಾವೇನು ಮಾಡಬೇಕು, ಸ್ಪೈಸಸ್ಗಳು ಏನೇನು ಹಾಕ್ಕೊಬೇಕು ಆ ಸ್ಪೈಸಸ್ಗಳನ್ನ ಹಾಕಿ ಚಿಕನ್ನ ನಾವು ಬೇಯಿಸ್ಕೊಬೇಕು. ಇವಾಗಲೇ ಒಂದು ಅರ್ಧ ಭಾಗ ಚಿಕನ್ನು ಚೆನ್ನಾಗಿ ಬೆಂದಿದೆ. ಇವಾಗ ಸ್ಪೈಸಸ್ ಏನನ್ನು ಹಾಕ್ಕೊಳ್ಳೋದಂತ ನೋಡೋಣ ಬನ್ನಿ. ಇವಾಗ ಗರಂ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸಾಂಬಾರು ಪೌಡರ್ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಧನಿಯಾ ಪೌಡರ್ ಒಂದು 2 ಟೇಬಲ್ ಸ್ಪೂನ್ ಇಲ್ಲಿ ಧನಿಯಾ ಪೌಡ್ರ್ ಹಾಕ್ಕೊಬೇಕು. ಧನಿಯಾ ಪೌಡ್ರ್ ಟೇಸ್ಟ್ ಕೊಡೋದು. ಆಚಿ ಚಿಕನ್ ಮಸಾಲ ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. ಇವಾಗ ಚಿಲ್ಲಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ನೀವು ಹಾಕ್ಕೊಬೋದು. ಯಾಕಂದರೆ ನಾವು ಮೆಣಸಿನ್ಕಾಯಿನೂ ಹಾಕಿದ್ದೀವಿ. ಖಾರ ನೋಡಿ ನೀವು ಹಾಕ್ಕೊಳ್ಳಿ. ಖಾರ ಬೇಕಂದರೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ. ಒಂದು 2 ನಿಮಿಷ ನೀರೇನು ಹಾಕ್ತಾರೆ ಲೋ ಫ್ಲೇಮಲ್ಲೇ ನಾವು ಚಿಕನ್ನ ಬೇಯಿಸ್ಕೊಳ್ಳೋಣ. ನೋಡಿರಿ ಯಾವ ರೀತಿ ಸ್ಪೈಸಸ್ ಎಲ್ಲ ನೀಟಾಗಿ ಚಿಕನ್ ಒಳಗೆ ಇಳಿದಿದೆ ಅಂತ. ನೀವು ಕಲರ್ ನೋಡ್ತಾ ಇರ್ಬೋದು ಚಿಕನ್ ಒಳಗಡೆ ಎಲ್ಲ ಯಾವ ರೀತಿ ಮಸಾಲೆಗಳು ಇಳಿದಿದೆ. ಇವಾಗ ಚೆನ್ನಾಗಿ ಇದು ಬೆಂದಿದ ತಕ್ಷಣ ನಾವೇನು ಮಾಡಬೇಕು, ರುಬ್ಬಿಕ್ಕಿದ್ದೀವಲ್ಲ ಮಸಾಲೆ ಬಂದು ಚೆನ್ನಾಗಿ ನೀರು ಹಾಕಿ ನೈಸಾಗಿ ರುಬ್ಕೊಬೇಕು. ಮಸಾಲೆನ ಹಾಕ್ಕೊಂಡು ಈ ಜಾರ್ಗೆ ಇನ್ನು ಸ್ವಲ್ಪ ನೀರು ಇದು ಮಾಡಿ ಹಾಕಿ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಇವಾಗ ತಿರುವು ಕೊಡಬೇಕು. ಒಂದು 5 ನಿಮಿಷ ಬೆಂದರೆ ಸಾಕು. ಮಸಾಲೆನೇನು ಜಾಸ್ತಿ ಬೇಯಿಸೋದು ಬೇಕಾಗಿಲ್ಲ. ನಾವು ಆಲ್ರೆಡಿನೇ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿದ್ರಿಂದ ಎಣ್ಣೆ ಬಿಡೋ ಗಂಟ ನಾವು ಈ ಥರ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನಾವು ಚಿಕನ್ ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಇಲ್ಲಿ ನಾವು ಹಾಕ್ಕೊಬೇಕು. ಜಾಸ್ತಿ ನೀರು ಏನು ಹಾಕಬೇಡಿ, ಮೀಡಿಯಮ್ ಆಗಿದ್ದರೆ ಸಾಕು. ಇವಾಗ ಮುದ್ದೆ ಅನ್ನಕ್ಕೆ ಚಪಾತಿಗೆ ತಿನ್ನೋ ಥರ ಕಾಂಬಿನೇಷನ್ ಇದ್ದರೆ ನಮಗೆ ಸಾರು ತುಂಬ ಚೆನ್ನಾಗಿರುತ್ತೆ. ನಾವು ಕಡಲೆಪಪ್ಪು ಹಾಕೋದ್ರಿಂದ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಸಾರು ಸ್ವಲ್ಪ ತಿಕ್ಕಾಗಿ ಗ್ರೇವಿ ಥರನೇ ಬರುತ್ತೆ, ಸಾರು ಥರನೂ ಬರುತ್ತೆ, ಕುರ್ಮಾ ಥರನೂ ಇರುತ್ತೆ. ನೋಡ್ರಿ 5ರಿಂದ 6 ನಿಮಿಷ ತಿರ್ಗಾ ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಸಾರು ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ಒಂದು 2 ನಿಮಿಷ ಬಿಟ್ಟು ಇಳಿಸಿದ್ರೆ ಸರಿ. ಬಿಸಿ ಬಿಸಿಯಾಗಿರೋ ಚಿಕನ್ ಸಾರು ರೆಡಿ ಆಯಿತು. ನೀವು ಈ ಚಿಕನ್ ಸಾರು ನೋಡೋದು ಮಾತ್ರ ಅಲ್ಲ, ನೀವು ಟ್ರೈ ಮಾಡಿ ನೋಡಿ. ಸಾರೆಲ್ಲ ನೋಡಿ ತಿಕ್ಕಾಗಿ ಯಾವ ರೀತಿ ಬಂದಿದೆ ಅಂತ. ಚೆನ್ನಾಗಿ ಆರಿದ್ಮೇಲೆ ಇನ್ನು ಸ್ವಲ್ಪ ತಿಕ್ಕಾಗುತ್ತೆ. ಮುದ್ದೆ ಅನ್ನಕ್ಕೆ ಚಪಾತಿಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾರು ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.